ಮಳೆ ಬಂದು ತುಂಬೈತ್ರಿ. ಈಗ 19ರ ತುಂಬೈತಿ, 16ನೇ ಇಸ್ವಿ ತುಂಬೈತಿ, 22ರ ಮೊನ್ನೆ ತುಂಬೈತಿ. ಆದರೆ ಈಗ 3 ವರ್ಷದಿಂದ ಕೆರೆಗೆ ನೀರು ಬರ್ತಿಲ್ಲ, ಕೆರೆನೂ ತುಂಬಿಲ್ಲ. ಈ ಮಾರಿ ಮಳೆ ನೀರು ಬರಗಾಲ ಅಂತಂದು ಈಗ ಸರ್ಕಾರನ ಘೋಷಣೆ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಯಾರ್ರಿ. ಆ ಇರೋ ನೀರು ಉಪಯೋಗಿಸಿ ಕೊಡ್ತೀವಿ ಅನ್ನೋರು ಯಾವ ಮಹಾನುಭಾವರು, ಯಾವ ಎಮ್ ಎಲ್ ಎನೂ ಬರ್ತಿಲ್ಲ, ಮಿನಿಸ್ಟರ್ ಬರ್ತಿಲ್ಲ. ಎಂಪಿಯರ್ ಹೇಳಿದ್ರೆ ಎಲೆಕ್ಷನ್ ಬಂದಾಗ ನಾವು ಭಾಳ ನಿಮಗೆ ಕೆರೆ ತುಂಬಿಸ್ಕೊಟ್ಬಿಡ್ತೀವಿ 22 ಕೆರೆ ಅದು ಅಂತಂದು ಆ ವಾಸಿಗರ್ದ ಓಟ್ ಹಾಕಿದ್ವಿ. ಅವ್ರು ಎಲ್ಲಿ ಅದಾರ ಅನ್ನೋದು ನಾಪತ್ತೆಯಾಗಿ ಹೋಗ್ಬಿಟ್ಟಾರೆ. ಇಲ್ಲೇ ದೆಲ್ಲೆಯಾಗಿರ್ತೀವಿ ಅಂತಂದು ಬರೀ ಅದನ್ನೇ ತೋರಿಸ್ತದಾರ. ಒಂದು 30 ಹಳ್ಳಿಗೆ ಆಗ್ತದೆ ರೀ. ಕೊಡಗನೂರು, ಕಬ್ಬೂರು, ಕಳವೂರು ಹಿಂಗೆ ಕಟ್ಕೊಂಡು ಸೀದಾ ಪಾಂಡ್ರನಹಳ್ಳಿ, ಅಣಜಿ, ಆಮೇಲೆ ನರಗನಹಳ್ಳಿ, ಹೊನ್ನಾಯಕನಹಳ್ಳಿ, ಓಬಿನಹಳ್ಳಿ, ಅಣ್ಣಾಪುರ ಎಲ್ಲ ಒಟ್ಟು 30 ಹಳ್ಳಿಗಂತೂ ನೀರು ಅನುಕೂಲ ಐತ್ರಿ. ಅದು ಒಂದು 1000 ಎಕರೆ ಲಾಭ ಐತಿ. 960 ಎಕರೆ ಕೆರೆ ರೀ ಅದು ಕೊಡಗನೂರು ಕೆರೆ. ಅದರಿಂದ ನರಗನಹಳ್ಳಿ ಕೆರೆ ಅಲ್ಲಿ ಅದು ಒಂದು 200-300 ಎಕರೆ ಕೆರೆ ಐತ್ರಿ. ಅಲ್ಲಿಗೂ ನೀರು ಬರ್ತಿಲ್ಲ. 22 ಕೆರೆ ಏತ ನೀರಾವರಿದು ಕೆಲಸ ಮಾಡಿದ್ರೆ ಅದರಿಂದ ಏನು ಯಾರಿಗೂ ಉಪಯೋಗ ಆಗಿಲ್ಲ. ಅದು ಇವಾಗ ಕೆಲಸ ದುರಸ್ತಿನೂ ಮಾಡೋಕೆ ಯಾರು ಬರ್ತಾನೂ ಇಲ್ಲ. ನಾವೆಲ್ಲ ಕಂಡು ಬಂದೀವಿ, ಸೆಷನ್ನೇ ಮಾತಾಡ್ತೀವಿ, ಇಲ್ಲಿ ಅವರು ಎಮ್ ಎಲ್ ಎ ಹೇಳ್ತೀವಿ, MP ಹೇಳ್ತೀವಿ, ಇಂಜಿನಿಯರ್ ಹೇಳ್ತೀವಿ ಅಂತಾರೆ ಸರ್. ಅವ್ರು ಬರ್ತಾರೆ, ಇಂಜಿನಿಯರ್ ಹೋಗ್ತಾರೆ ಅಲ್ಲಿ ನೋಡ್ಕೊಂಡು. ಅದು 78 ಕೋಟಿ ಐತಿ ಮಾಡಿಸ್ಬಿಟ್ಟಿವಿ ಅಂತ 2 ವರ್ಷ ಅಂತ ಹೇಳಕತ್ತಿ. ಅವ್ರು MP ಇಲ್ಲ, ಮಿನಿಸ್ಟರ್ ಇಲ್ಲ, ML ಏನಿಲ್ಲ. ಅವ್ರು ಯಾರು ಅದಾರ ಅಂತ ಎಲ್ಲಿ ಕುಂತಾರಂತ ಕಾಣ್ತಾನೂ ಇಲ್ಲ ಸರ್. ಇಲ್ಲಿ ನರಗನಹಳ್ಳಿ ಗ್ರಾಮ ಪಂಚಾಯತಿಯಿಂದ 2 ಕೆರೆ ಅದಾವೆ ಸರ್. ಒಂದು ಕೊಡಗನೂರು ಕೆರೆ, ಒಂದು ನರಗನಹಳ್ಳಿ ಕೆರೆ. ಕೊಡಗನೂರು ಕೆರೆ, ನರಗನಹಳ್ಳಿ ಕೆರೆಗೆ 22 ಕೆರೆ ನೀರು ಏತವರಿಯಿಂದ ಕೆಲಸ ಮಾಡಿದ್ರು ಸರ್. ಅದು ಅಲ್ಲಿಂದ ಏನು ನೀರು ಬರ್ತಿಲ್ಲ. ಈಗ ಸಾಸಿವೆಳ್ಳಿ ಏತ ನೀರಾವರಿಯಿಂದ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ನೀರು ಬರ್ತೈತಿ. ಅದು ಈಗೆಲ್ಲ ಸಬ್ಸೆಂಟ್ ಏನು ಆಗ್ತಿಲ್ಲ. ಹಿಂದಿನ ಸರಿ ಸ್ವಲ್ಪ ಚೆನ್ನಾಗಿ ಬಂತು, ಈ ಸರಿ ಅದಕ್ಕೆ ಯಾರು ಗಮನ ಕೊಡ್ತಿಲ್ಲ. ಅಧಿಕಾರಿಗಳು ಬರ್ತಾರೆ, ಅಲ್ಲಿ ರೋಡ್ ನಿಂತ್ಕೊಂಡು ನೋಡ್ತಾರೆ, ಹೋಗ್ತಾರೆ. ಇದು 22 ಕೆರೆದು ML ಎ ಮಿನಿಸ್ಟರ್ ತಕ್ಕೆಲ್ಲ ಹೋಗಿ ಬಂದ್ವಿ. ಅಲ್ಲಿ ಹೋದ್ರೆ ಏನಂತಾರೆ 78 ಕೋಟಿ ಫಂಡ್ ಐತಿ, ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಶುರು ಮಾಡ್ತೀವಿ, ನಾಳೆಗೆ ಮಾಡಿಬಿಡ್ತೀವಿ, ಹೆಂಗೆ ಮಾಡ್ತೀವಿ ಅಂದೇ ಎಲ್ಲ 4 ವರ್ಷ ಆಯ್ತು ಸರ್. ಪೈಪ್ಲೈನ್ ಮಾಡಿರೋದು ಅದು ತಪ್ಪಾಗೈತಿ, ಅದು ಸರಿ ಮಾಡಬೇಕು, ಅದು ಸರಿ ಮಾಡಿ ನೀರು ಕೊಡ್ಬೇಕು ಅನ್ನೋರು ಯಾವ ಮಳೆ ಬಂದರೂ ನೀರು ಯೋಚನೆ 2 ವರ್ಷ ಆತ್ರಿ. ಮಳೆ ನೀರು ಎಲ್ಲೇ ಕೆರೆ ತರ್ತೀರಿ. ಹಳಗೊಳಗೆ ದನ ಕರುಗಳು ನೀರಲ್ಲ, ಮನೆಗೆ ಬರಬೇಕು, ಕುಡಿಬೇಕು. ಅವು ಊರು ನೀರು, ಅವು ಬೋರ್ ಕಡಿಮೆ ಆಗಿದ್ದಾವೆ. ಆ ನರನಹಳ್ಳಿ ಕೆರೆಗೆ ಸುಮಾರು 3 ಹಳ್ಳಿ 4 ಹಳ್ಳಿಗೆ ಕುಡಿಯೋ ನೀರು ಹೋಗಿದ್ದಾವೆ ರೀ. ಈಗ ಅವು ನೀರು ಕಡಿಮೆ ಇದಾವೆ ನೀರು. ಅದಕ್ಕೆ ಈ ಹಳ್ಳನೂ ಇಲ್ಲ, ಇವು ನೀರು ಈಗ ನಮಗೇನಾರ ಪೈಪ್ಲೈನ್ ಅದು ಏನಾಗೈತಿ, ಅವ್ರು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ಟು ನಾವಲ್ಲೇ ಹಿಂದೆ ನಿಂಗಪ್ಪಾರ ಇದ್ದಾಗ ಇದನ್ನು ಹೋರಾಟ ಮಾಡಿದ್ದೀವಿ ರೀ. ಈಗಲೂ ಇವರು ಅಲ್ಲೇ ಬಂದು ಈಗ 3-4ನೇ ವರ್ಷ ಆಯ್ತು. ಈಗೇನು ನೀರಿಲ್ಲನಲ್ಲ, ನಮಗೆ ಸರಿ ಮಾಡಿ ನೀರು ವ್ಯವಸ್ಥೆ ಮಾಡಿಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾವು ಮತ್ತೆ ಸ್ಟ್ರೈಕ್ ಮಾಡೋದಂತ. 22 ಕೆರೆ ನೀರು ಬರೋಕಾರ ನಾವು ಭಾಳ ಹೋರಾಟ ಮಾಡಿದ್ವಿ. ಅವಾಗ ವಿಡಿಯೋಗಳು ಅವೆಲ್ಲ ಏನಿಲ್ಲ. ನಿಂಗಪ್ಪರ್ ML ಇದ್ದಾಗ ಕರ್ಕೊಂಡು ಆಲ್ವರ್ತಿ ಜಾಕ್ವೆಲ್ತಾಗೆ ನಾವು ರೈತರ ಫಂಡ್ ಹಾಕ್ಯಂದು ಅಲ್ಲಿ ಹೆಚ್ಚು ಕಡಿಮೆ ಒಂದು 2 ಲಕ್ಷ ರೂಪಾಯಿ ಒಂದು ಪೈಪು ಕಲೆಕ್ಷನ್ ತಗೊಂಡು ನೀರು ತರ್ಬೇಕಂತಂದು ಭಾಳ ಹೋರಾಟ ಮಾಡಿದ್ವಿ. ಅವಾಗ ಅಟ್ಲೇ ಸ್ಟ್ರೈಕು ಮಾಡಿದ್ವಿ. ಬೆಂಗಳೂರು ತನಕ ಎಲ್ಲ ಹೋದ್ವಿ, MD ತನಕ ಎಲ್ಲ ಹೋದ್ವಿ. ಅವಾಗಲೂ ನೀರೇನು ಬರಲಿಲ್ಲ. ಈ ಸಾಸಿವೆಳೆದು ಬರ್ತೈತಿ, ಒಂದಿನ ಬರ್ತೈತಿ, ಒಂದಿನ ನಿಲ್ತೈತಿ. ನಮಗೆ ಅಲ್ಲಿ ದನ ಕರುಗಳಿಗೂ ನೀರಿಲ್ದಂಗೆ ಐತಿ. ಈಗ 22 ಕೆರೆ ಅದು ಅಲ್ಲಿ ಕೊಡಗನೂರು ಕೆರೆಗೆ ಅದು ಒಂದಿನ ಬರ್ತೈತಿ, ಒಂದಿನ ಬರಲ್ಲ. ಅದೂ ಬಿಡ್ತಾ ಇಲ್ಲ, ಇದು ಬಿಡ್ತಾ ಇಲ್ಲ. ನಮಗೆ ಈ ನರನಹಳ್ಳಿ ಕೆರೆ, ಈ ಕೊಡಗನೂರು ಕೆರೆ ಭಾರಿ ತೊಂದರೆ ಆಗೈತಿ. ನಾವು ಇಷ್ಟರಾಗೆ ಸ್ಟ್ರೈಕ್ ಮಾಡೋದಂತೂ ನಿಜ. ಈ ಎಚ್ಚೆತ್ತಲಿಲ್ಲದ್ರೆ ನಾವು ಆಲ್ರೆಡಿ ಸ್ಟ್ರೈಕ್ ಮಾಡೋಕ್ಕಂತ ಮಾಡಿದ್ವಿ, ನೀರು ಬರಲಿಲ್ಲದ್ರೆ. ಈಗ 22 ಕೆರೆ ಅದು ಬೇಕಾದಷ್ಟು ನೀರು ಹರಿತಾ ಐತ್ರಿ. ನೋಡ್ರಿ, ವೇಸ್ಟ್ ಆಗಿ ಹೋಗ್ತಾ ಐತಿ. ನಮಗೆ ನೀರು ಅವಶ್ಯಕತೆ ಐತಿ. ಈಗ ನೀರು ಬಿಡ್ತಾ ಇಲ್ಲ. ಈ ಇಷ್ಟ್ರಾಗೆ ಈ ವಾರದಾಗೆ ನಾವು ಸ್ಟ್ರೈಕ್ ಮಾಡೋಕ್ಕಂತ ಐತ್ರಿ.